ನಮಸ್ಕಾರ ಪ್ರಿಯ ವೀಕ್ಷಕರೇ, ರಜೆ ಮಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ದಾವಣಗೆರೆ ತಿಂಗಳ ಅಂಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ ಹಾಗೂ ವಿ1 ಕಾವ್ಯಧಾರೆಯ ಸಹಯೋಗದಲ್ಲಿ ಇವತ್ತು ಮಕ್ಕಳಿಗೋಸ್ಕರವೇ ವಿಶೇಷವಾಗಿ ಬೇಸಿಗೆ ರಜೆಯ ನಿಮಿತ್ತವಾಗಿ ಮಕ್ಕಳು ಈ ರಜದ ಅವಧಿಯನ್ನು ಯಾವ ರೀತಿ ಸದುಪಯೋಗಪಡಿಸ್ಕೊಳ್ಬೇಕು ಮತ್ತು ಈ ರಜದ ಅವಧಿಯಲ್ಲಿ ಮಕ್ಕಳೊಂದಿಗೆ ಪೋಷಕರು ಯಾವ ರೀತಿಯಾಗಿ ಬೆಂಬಲಿಸಿ ಅವರ ಒಂದು ವಿದ್ಯಾರ್ಜನೆಯ ಜೊತೆಯಲ್ಲಿ ಜ್ಞಾನಾರ್ಜನೆ ಮತ್ತು ಅವರ ಮನರಂಜನೆಗೂ ಕೂಡ ಪೂರಕವಾಗಿರುವಂಥ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅನ್ನೋದರ ಕುರಿತಾಗಿ ಮಕ್ಕಳಿಗೋಸ್ಕರವೇ ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅರ್ಪಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ದಾವಣಗೆರೆ ತಿಂಗಳ ಅಂಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗದ ಸದಸ್ಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳಿಗೋಸ್ಕರ ಸಲಹೆ ಸೂಚನೆಗಳನ್ನು ಮತ್ತು ಪೋಷಕರಿಗೂ ಕೂಡ ಕೆಲವೊಂದು ಕಿವಿ ಮಾತುಗಳನ್ನು ಆಡಲಿಕ್ಕಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ತಿಂಗಳ ಅಂಗಳ ಕಾರ್ಯಕ್ರಮ ಅದು 2020ರಿಂದ ಸುಮಾರು ಒಂದು 5-6 ವರ್ಷಗಳ ಕಾಲ ನಮ್ಮ ದಾವಣಗೆರೆ ಸಾಹಿತ್ಯ ಬಳಗದಲ್ಲಿ ಅನೇಕ ದಿಗ್ಗಜರು ಮತ್ತು ಉದಯೋನ್ಮುಖ ಕವಿಗಳು ಸಾಹಿತಿಗಳು ಇದ್ದಾರೆ. ಅವರ ಮನೆಗಳಲ್ಲಿ ಆಸಕ್ತರು ಯಾರು ತಮ್ಮ ಮನೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆಯೋಜನೆಯನ್ನು ಮಾಡೋದಕ್ಕೆ ಆಸಕ್ತಿಯನ್ನು ತೋರ್ತಾರೆ, ಅಂಥವರ ಮನೆಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಕೂಡ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಇದೀಗ ಈ ಕಾರ್ಯಕ್ರಮ ವಿ1 ಚಾನಲ್ನಲ್ಲಿ ಪ್ರಸಾರವಾಗುವಂಥ ಕಾವ್ಯಧಾರೆ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀಯುತ ಚಿದಾನಂದ್ ಸರ್ ಅವರ ಒಂದು ಬೆಂಬಲದೊಂದಿಗೆ ಸಹಕಾರದೊಂದಿಗೆ ಇದು ವಿ1 ಆಫೀಸ್ನಲ್ಲಿ ಪ್ರತಿ ವಾರವೂ ಕೂಡ ನಡೆಯುವಂತಹ ಒಂದು ದಿಸೆಯಲ್ಲಿ ನಾವೆಲ್ಲ ಕಾರ್ಯೋನ್ಮುಖರಾಗಿದ್ದೇವೆ. ಇವತ್ತು ತಿಂಗಳ ಅಂಗಳ ಕಾರ್ಯಕ್ರಮದ ಈ ಒಂದು ವಿಶೇಷ ಕಾರ್ಯಕ್ರಮದ ಆತಿಥ್ಯವನ್ನು ಹಿರಿಯ ಲೇಖಕಿ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಮೇಡಮ್ ಅವರು ವಹಿಸ್ಕೊಂಡಿದ್ದಾರೆ. ನಮ್ಮ ತಿಂಗಳ ಅಂಗಳ ಬಳಗದ ಹಿರಿಯ ಸದಸ್ಯರವರು ಅನೇಕ ಸಾಹಿತ್ಯಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಆ ಮೂಲಕ ಸಾರಸ್ವತ ಲೋಕಕ್ಕೆ ಅನೇಕ ಪುಸ್ತಕ ಕೊಡುಗೆಯನ್ನು ನೀಡಿರುವಂಥ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಮೇಡಮ್ ಅವರ ಮನೆಯಲ್ಲಿ ನಾವಿವತ್ತು ಸೇರಿದ್ದೇವೆ. ಅವರ ಒಂದು ಆತಿಥ್ಯದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ ಮಕ್ಕಳಿಗಾಗಿ ಅರ್ಪಿಸ್ತಾ ಇದ್ದೇವೆ. ಮಕ್ಕಳು ಈ ರಜೆಯ ಅವಧಿಯಲ್ಲಿ ಯಾವ ರೀತಿಯಾಗಿ ಒಂದು ತಮ್ಮ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅನ್ನೋದರ ಕುರಿತು ಒಂದು ಸಲಹೆ ಸೂಚನೆಗಳನ್ನು ಹೇಳುವುದರ ಜೊತೆಯಲ್ಲಿ ಶಿಶುಗೀತೆಗಳನ್ನು ಮತ್ತು ಪರಿಸರ ಗೀತೆಗಳನ್ನು ಕೂಡ ಇಲ್ಲಿಯ ಸದಸ್ಯರು ಆಡಲಿದ್ದಾರೆ. ಆ ಎಲ್ಲ ಒಂದು ವಿಷಯಗಳನ್ನು ತಾವು ಆಲಿಸ್ತಾ ಮನರಂಜನೆಯನ್ನು ಕೂಡ ಪಡ್ಕೊಳ್ತಾ ಈ ಬೇಸಿಗೆ ರಜೆಯನ್ನು ತಾವೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳ್ರಿ ಅನ್ನುವಂಥ ಒಂದು ಕಿವಿ ಮಾತನ್ನು ತಮಗೆ ಹೇಳ್ತಾ, ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಈ ಬೇಸಿಗೆ ರಜೆ ಅದು ಜ್ಞಾನಾರ್ಜನೆಗೆ ಮತ್ತು ವಿದ್ಯಾರ್ಜನೆಗೆ ಹಾಗೂ ನಿಮ್ಮ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತಹ ಬೇಸಿಗೆ ರಜವಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ನೀಡ್ತಾ ಇದೀಗ ಈ ಕಾರ್ಯಕ್ರಮವನ್ನು ಸ್ವಾಗತದೊಂದಿಗೆ ಆರಂಭಿಸ್ತಾ ಇದ್ದೇವೆ. ಸರ್ವರನ್ನು ಕೂಡ ಸ್ವಾಗತಿಸಲಿಕ್ಕಾಗಿ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಅವರ ಪತಿಯವರು ಶ್ರೀಯುತ ಕೃಷ್ಣಮೂರ್ತಿ ಅವರು ತಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮನೆಯಲ್ಲಿ ನಡೀತಕ್ಕಂಥ ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಈ ದಿನ ವಿಶೇಷ ಅಂದರೆ ಇವತ್ತು ಮಹಾವೀರ ಜಯಂತಿ ಕೂಡ. ಹೀಗಾಗಿ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ತಿಂಗಳ ಅಂಗಳ ಕಾರ್ಯಕ್ರಮ ವಿಶೇಷ ಅಂದರೆ ಇದು ಮಕ್ಕಳಿಗೋಸ್ಕರ ಅರ್ಪಿತ. ಮಕ್ಕಳು ತಮ್ಮ ರಜಾದಿನಗಳಲ್ಲಿ ಕಾಲವನ್ನು ವ್ಯರ್ಥ ಮಾಡದೆ ಅದನ್ನು ಹೇಗೆ ವ್ಯವಸ್ಥಿತವಾಗಿ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಸಲಹೆಗಳನ್ನು ಕೊಡ್ತಾರೆ. ಈಗ ಒಂದು ವಿಶೇಷ ಏನೆಂದರೆ, ಈ ಮಕ್ಕಳು ಕೂಡ ತಮ್ಮ ಈ ರಜಾದಿನಗಳಲ್ಲಿ ನಿಜ ಲೈಬ್ರರಿ ಇಲ್ಲಿ ಅಲ್ಲಿ ಹೋಗಿ ಕಾಲ ಕಳೀರಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ತಮ್ಮ ಸಂಬಂಧಿಕರು ಅಜ್ಜನ ಮನೆಗೆ ಹೋಗಿ ಕಾಲ ಕಳೆದ್ರೆ ತುಂಬ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಯಾಕೆಂದರೆ ಇದರಿಂದ ಅವರ ಸಂಬಂಧಗಳು, ಅವರ ಬಾಂಧವ್ಯಗಳು ಸುಧಾರಿಸ್ತವೆ ಕೂಡ. ಅವರಿಗೂ ಕೂಡ ಎಷ್ಟೋ ಜನದ ಅಜ್ಜ ಅಂಜಿದ್ರೆ ಎಷ್ಟೋ ಜನ ಹಳ್ಳಿಲೂ ಇದ್ದಾರೆ ಈಗ. ಸೊ ಹಂಗೋಗಿ ಅವ್ರಿಗೆ ಹಳ್ಳಿಯ ವಾತಾವರಣ, ಅಲ್ಲಿ ಜನಜೀವನ, ಅಲ್ಲಿಯ ಕಷ್ಟ ಸಂಕಷ್ಟಗಳು ಏನು ಅಂತಲೂ ಗೊತ್ತಾಗ್ತದೆ. ಹೀಗಾಗಿ ಹಳ್ಳಿಯ ಜೀವನದಲ್ಲಿ ಕೂಡ ಅವ್ರು ನೋಡಿ ಕಲಿಬೋದು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನನ್ನ ಶುಭ ಹಾರೈಕೆಯೊಂದಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯ ಪೋಷಕರೇ ಹಾಗೂ ಮಕ್ಕಳೇ, ಇವತ್ತಿನ ಈ ಒಂದು ತಿಂಗಳ ಅಂಗಳದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀಮತಿ
ವೀಣಾ ಕೃಷ್ಣಮೂರ್ತಿ ಮೇಡಮ್ ಅವರು ಶಿಶುಗೀತೆಯನ್ನು ಹಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಗೀತೆ ನಾನು ಶಿಶುಗೀತೆ, ಮಕ್ಕಳಿಗಾಗಿ ರಚಿಸಿದ ಗೀತೆ. ಇದನ್ನು ಮಕ್ಕಳೆಲ್ಲರಿಗೂ ಅರ್ಪಿಸುತ್ತಾ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಬಾಲ್ಯದಾಟ. ಬಾಲ್ಯದಾಟ ಎನ್ನಲು ಮೊಗವು ಮಲ್ಲಿಗೆಯಂತೆ ಅರಳುವುದು. ಬಾಲ್ಯದಾಟ ಎನ್ನಲು ಮೊಗವು ಮಲ್ಲಿಗೆಯಂತೆ ಅರಳುವುದು. ಒಂದೇ ಎರಡೇ ಬಾಲ್ಯದ ಆಟವು, ಅರಿವು ತಿಳಿವು ಆಟದ ಪಾಠವು. ಒಂದೇ ಎರಡೇ ಬಾಲ್ಯದ ಆಟವು, ಅರಿವು ತಿಳಿವು ಆಟದ ಪಾಠವು. ಕಣ್ಣಾಮುಚ್ಚೆ ಕಾಡೆ ಕೂಡೆ, ಕಣ್ಣಾಮುಚ್ಚೆ ಕಾಡೆ ಕೂಡೆ, ಅವರನ್ನು ಬಿಟ್ಟು ಇವರ್ಯಾರು. ಕಲ್ಲಲು ಆಟ ಬಳೆಯಲು ಆಟ, ಕಲ್ಲಲು ಆಟ ಬಳೆಯಲು ಆಟ, ಸಂತಸದ ಗೂಡಲಿ ನಲಿದಾಟ. ಬಾಲ್ಯದಾಟ ಎನ್ನಲು ಮೊಗವು ಮಲ್ಲಿಗೆಯಂತೆ ಅರಳುವುದು. ಹಗ್ಗದಾಟವು ಬಲು ಗಮ್ಮತ್ತಿನಲ್ಲಿ, ಜಿಗಿ ಜಿಗಿಯುತ ಸಂತಸ ಗಗನದಲ್ಲಿ. ಹಗ್ಗದಾಟವು ಬಲು ಗಮ್ಮತ್ತಿನಲ್ಲಿ, ಜಿಗಿ ಜಿಗಿಯುತ ಸಂತಸ ಗಗನದಲ್ಲಿ. ಕುಂಟೆ ಪಿಲ್ಲೆ ಆಟದಿ ಬಾಗಿ ಬಳುಕುತ, ಕುಂಟೆ ಪಿಲ್ಲೆ ಆಟದಿ ಬಾಗಿ ಬಳುಕುತ, ಜಾಗ್ರತೆಯಲ್ಲಿ ಬಚ್ಚವ ತಳ್ಳುತ್ತಲಿ. ಬಾಲ್ಯದಾಟ ಎನ್ನಲು ಮಗವು ಮಲ್ಲಿಗೆಯಂತೆ ಅರಳುವುದು. ಗೋಲಿ ಬುಗುರಿ ಚಿನ್ನಿ ದಾಂಡು, ಗೆದ್ದವನಲ್ಲಿ ಭಾರಿ ಗತ್ತಿನ ಗಂಡು. ಗೋಲಿ ಬುಗುರಿ ಚಿನ್ನಿ ದಾಂಡು, ಗೆದ್ದವನಲ್ಲಿ ಭಾರಿ ಗತ್ತಿನ ಗಂಡು. ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸಿ ಇಟ್ಟು, ಲಗೋರಿ ಎನ್ನುತ್ತ ಗುರಿಯನ್ನಿಟ್ಟು. ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸಿ ಇಟ್ಟು, ಲಗೋರಿ ಎನ್ನುತ್ತ ಗುರಿಯನ್ನಿಟ್ಟು. ಬಾಲ್ಯದಾಟ ಎನ್ನಲು ಮಗವು ಮಲ್ಲಿಗೆಯಂತೆ ಅರಳುವುದು. ಮರಳ ರಾಶಿಯಲ್ಲಿ ಗೂಡನ್ನು ಕಟ್ಟುತ್ತ, ಅಂಜುತ ಮೆಲ್ಲನೆ ಮರವನ್ನು ಹತ್ತುತ್ತ. ಮರಳ ರಾಶಿಯಲ್ಲಿ ಗೂಡನ್ನು ಕಟ್ಟುತ್ತ, ಅಂಜುತ ಮೆಲ್ಲನೆ ಮರವನ್ನು ಹತ್ತುತ್ತ. ಸೈಕಲ್ ಚಕ್ರವ ರಭಸದಿ ತಳ್ಳುತ್ತ, ಸೈಕಲ್ ಚಕ್ರವ ರಭಸದಿ ತಳ್ಳುತ್ತ, ಓಡುತ್ತಾ ಓಡುತ್ತಾ ಆಟವನ್ನಾಡುತ್ತಲಿ. ಬಾಲ್ಯದಾಟ ಎನ್ನಲು ಮಗವು ಮಲ್ಲಿಗೆಯಂತೆ ಅರಳುವುದು. ಗಾಳಿಪಟವನ್ನು ಗಾಳಿಗೆ ಹಾರಿಸಿ, ಸೂತ್ರವನ್ನು ಹಿಡಿದು ದಾರವ ಬಿಡುತ್ತ. ಗಾಳಿಪಟವನ್ನು ಗಾಳಿಗೆ ಹಾರಿಸಿ, ಸೂತ್ರವನ್ನು ಹಿಡಿದು ದಾರವ ಬಿಡುತ್ತ. ಬಾಲಂಗೋಚಿಯ ಕುಣಿತವ ಕಂಡು, ಬಾಲಂಗೋಚಿಯ ಕುಣಿತವ ಕಂಡು, ಮನವದು ಸಾಗಿತ್ತು ಮುಗಿಲೆತ್ತರಕ್ಕೆ, ಮನವದು ಸಾಗಿತು ಮುಗಿಲೆತ್ತರಕ್ಕೆ. ಬಾಲ್ಯದಾಟ ಎನ್ನಲು ಮಗವು ಮಲ್ಲಿಗೆಯಂತೆ ಅರಳುವುದು. ಮಕ್ಕಳೇ, ನೀವೆಲ್ಲರೂ ಎಲ್ಲ ಆಟವನ್ನು ಆಡುತ್ತೀರೆಂದು ಆಶಿಸಿ ನನ್ನ ಈ ಕವನವನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಇವತ್ತಿನ ನಮ್ಮ ತಿಂಗಳಾಂಗಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ HR ವೆಂಕಣ್ಣನವರ್, ಶಿಕ್ಷಕರು, ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಅನುಭವಿ ಸಾಹಿತಿಯಾಗಿರುವಂಥವರು. ಅವರು ಮಕ್ಕಳಿಗಾಗಿ ರಚಿಸಿರುವಂಥ ಒಂದು ಗೀತೆಯನ್ನು ಹಾಡಲಿದ್ದಾರೆ. ಮುದ್ದು ಮಕ್ಕಳೇ, ನಿಮಗೆ ವಾರಗಳನ್ನು ಹೇಳುವಾಗ ಸುಲಭವಾಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಶಿಶುಗೀತೆಯನ್ನು ಬರೆದಿದ್ದೇನೆ. ಆ ವಾರಗಳ ಹಾಡು ವಾರಗಳನ್ನು ತಾವು ನೆನಪು ಮಾಡಿಕೊಳ್ಳಿಕ್ಕೆ ಬರೀ ಹಾಡನ್ನು ತಾವು ಹೇಳಿದರೆ ಎಲ್ಲ ವಾರಗಳು ತಮಗೆ ಬರ್ತವನ್ನೋ ಉದ್ದೇಶದಿಂದ ಸುಲಭ ಉಪಾಯದಲ್ಲಿ ಈ ಹಾಡನ್ನು ಬರೆದಿದ್ದೇನೆ. ಕೇಳಿರಿ ಮಕ್ಕಳೇ ಕೇಳಿರಿ, ವಾರಗಳಾಡ ಕೇಳಿರಿ, ವಾರಗಳಾಡ ಕೇಳಿರಿ. ವಾರಗಳಿರುವವು ಏಳೇ ಏಳು, ವಾರಗಳಿರುವವು ಏಳೇ ಏಳು. ಮಗುವೇ ನೀ ಬೇಗನೆ ಏಳು, ಮಗುವೇ ನೀ ಬೇಗನೆ ಏಳು. ನಿತ್ಯ ಕರ್ಮದಿ ಮುಗಿಸಿಕೊಂಡು ಬೇಗನೆ ಶಾಲೆಗೆ ಹೊರಡು, ಬೇಗನೆ ಶಾಲೆಗೆ ಹೊರಡು. ವಾರಗಳ ಹಾಡನ್ನು ಹೇಳುವೆ ಈಗಲೇ, ಗಮನದಿ ಕೇಳಿರಿ ನಾಳಿನ ಪ್ರಜೆಗಳೇ, ಗಮನದಿ ಕೇಳಿರಿ ನಾಳಿನ ಪ್ರಜೆಗಳೇ. ರಜಾದ ವಾರವು ಭಾನುವಾರ, ರಜಾದ ವಾರವು ಭಾನುವಾರ. ಬಸವನ ವಾರವು ಸೋಮವಾರ, ಬಸವನ ವಾರವು ಸೋಮವಾರ. ಮಂಗಳೆಯರ ವಾರವು ಮಂಗಳವಾರ. ಬುದ್ಧಿವಂತರಾಗಲು ಬುಧವಾರ, ಬುದ್ಧಿವಂತರಾಗಲು ಬುಧವಾರ. ಗುರುವಿನ ವಾರವು ಗುರುವಾರ, ಗುರುವಿನ ವಾರವು ಗುರುವಾರ. ಶುಭ ತರುವುದು ಶುಕ್ರವಾರ, ಶುಭ ತರುವುದು ಶುಕ್ರವಾರ. ಶನೇಶ್ವರನ ವಾರವು ಶನಿವಾರ, ಶನೇಶ್ವರನ ವಾರವು ಶನಿವಾರ. ನೆನೆದರೆ ಅವನನು ಕಷ್ಟವು ದೂರ, ನೆನೆದರೆ ಅವನನು ಕಷ್ಟವು ದೂರ. ವಿದ್ಯೆಯ ಬಾಳಿಗೆ ಸಂಪತ್ತು, ವಿದ್ಯೆಯ ಬಾಳಿಗೆ ಸಂಪತ್ತು. ಗಳಿಸಿಕೊಂಡರಿಲ್ಲ ಆಪತ್ತು, ಗಳಿಸಿಕೊಂಡರಿಲ್ಲ ಎಂದು ಆಪತ್ತು. ಧನ್ಯವಾದಗಳು ಸರ್. ವರ್ಷ ಪೂರ್ತಿ ನೀವು ಇಡೀ ದಿನ ಓದು ಬರಹದಲ್ಲಿಯೇ ತಮ್ಮ ಹೆಚ್ಚು ಸಮಯವನ್ನು ಕಳೆದಿರ್ತೀರಿ ಮುದ್ದು ಮಕ್ಕಳೇ.
ಆದರೆ ಈ ಬೇಸಿಗೆ ರಜೆ ನಿಮಗೆ ಮುದವನ್ನು ನೀಡಲಿ ಅನ್ನುವಂಥ ಕಾರಣದಿಂದ ನಮ್ಮ ತಿಂಗಳಾಂಗಳ ಬಳಗದ ಸದಸ್ಯರು ಇವತ್ತು ಅನೇಕ ವಿಧದಲ್ಲಿ ನಿಮ್ಮನ್ನು ಮನರಂಜಿಸ್ತಾ ಇದ್ದಾರೆ. ಹಾಗೆಯೇ ಈಗ ನಿಮ್ಮ ಒಂದು ರಜದ ಅವಧಿ ಹೇಗಿರಬೇಕು ಅನ್ನೋದ್ರ ಕುರಿತು ಒಂದಷ್ಟು ಸಲಹೆ ಕೊಡ್ತಾ ಇದ್ದಾರೆ ನಮ್ಮ ನಡುವಿನ ಕವಿ ಶ್ರೀಯುತ ವಿರೂಪಾಕ್ಷಪ್ಪ ಪಂಡಿತ್. ನಮಸ್ಕಾರ ಮಕ್ಕಳೇ, ರಜಾ ಬಂದಿದೆ. ರಜಾ ಕಾಲವನ್ನು ಮಜವಾಗಿ ಕಳೆಯಬೇಕು ಅನ್ನುವಂಥ ಧಾವಂತದಲ್ಲಿ ನೀವೆಲ್ಲ ಇದ್ದೀರಿ. ಆದರೆ ರಜಾ ಕಾಲ ಅತ್ಯಂತ ಇರುವಂಥ ಒಂದು ಸನ್ನಿವೇಶ. ನೀವೆಲ್ಲರೂ ರಜಾ ಇದೆ ಅಂತ ಹೇಳಿ ಯಾವ್ಯಾವುದೋ ಕೆರೆಗಳಿಗೆ, ಬಾವಿಗಳಿಗೆ, ನದಿಗಳಿಗೆ, ನೀರಿನ ಹೊಂಡಗಳಿಗೆ ಈಜಲು ಹೋಗುವಂಥ ಸಂದರ್ಭಗಳು ಬರಬಹುದು. ಆದರೆ ಅಲ್ಲಿ ನೀವು ನಿಮ್ಮ ಸುರಕ್ಷತೆಯನ್ನು ಗಮನಿಸಬೇಕು. ಮತ್ತು ಹಳ್ಳಿಗಳಲ್ಲಿ ಮಕ್ಕಳೆಲ್ಲರೂ ಹೊಲ ತೋಟಗಳಿಗೆ ಕೆಲಸಕ್ಕೆ ಅಂತೇಳಿ ಹೋಗ್ಬೋದು. ಆದರೆ ಅಲ್ಲಿ ಬಾಲಕಾರ್ಮಿಕ ಪದ್ಧತಿ ಇರೋದ್ರಿಂದ ನೀವು ಯಾರೂ ಕೆಲಸಕ್ಕೆ ಹೋಗಬಾರ್ದು. ಆದರೆ ಮಜಾ ಆಗಬೇಕು ಅಂತ, ಮಜಾ ಸಮಯ ವಿನಿಯೋಗ ಮಾಡ್ಕೋಬೇಕು, ರಜಾ ಸಮಯ ವಿನಿಯೋಗ ಮಾಡ್ಕೋಬೇಕು ಅಂತ ಏನಾದ್ರು ನೀವ್ಯಾರು ಹೋದರೆ ಅಲ್ಲಿ ಹುಳ ಹುಪ್ಪಡಿಗಳಿಗೆ ಅವು ಕಡಿಯುವಂಥ ಸನ್ನಿವೇಶಗಳಿರ್ತವೆ. ಅದರಿಂದ ಅವುಗಳಿಂದ ನೀವು ಹುಷಾರಾಗಿರಬೇಕು, ಅದರಿಂದ ದೂರ ಇರಬೇಕು. ಅಂಥ ಏನಾರು ಅನಾಹುತಗಳಾದರೆ ಪ್ರಥಮ ಚಿಕಿತ್ಸೆಯನ್ನು ಪಡೆದು ಆಸ್ಪತ್ರೆಗಳಿಗೆ ಬಂದು ದಾಖಲಾಗಬೇಕು. ಯಾವುದೇ ಕಾರಣಕ್ಕೆ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳುವಂಥ ಚಟುವಟಿಕೆಗಳಿಗೆ ನೀವು ಭಾಗಿಯಾಗಬಾರ್ದು. ವಿದ್ಯುತ್ ಕಂಬಗಳಿಂದ, ಆಳವಾದ ನೀರಿನಿಂದ ದೂರ ಇರಬೇಕು ಅಂತ ಬಿಟ್ಟು ಹೇಳಿ, ನಿಮ್ಮ ಸುರಕ್ಷತೆ ಬಹುಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮುದ್ದು ಮಕ್ಕಳೇ, ಈಗ ನಿಮಗಾಗಿ ನಮ್ಮ ತಿಂಗಳಾಂಗಳ ಬಳಗದ ಕವಿಯಾಗಿರುವಂಥ ಶ್ರೀಯುತ ಎಸ್ ನಾಗರಾಜ್ ಸರ್ ಅವರು, ನಿವೃತ್ತ ಬ್ಯಾಂಕ್ ಉದ್ಯೋಗಿ ಕೂಡ, ಅವರು ಒಂದು ಕವನವನ್ನು ನಿಮಗಾಗಿ ವಾಚನ ಮಾಡಲಿದ್ದಾರೆ. ಮಕ್ಕಳೇ, ನಮ್ಮ ಹಿರಿಯ ಸಾಹಿತಿಗಳಾದಂತಹ GP ರಾಜರತ್ನಂ ಬರೆದಂತಹ ಒಂದು ಶಿಶುಗೀತೆಯನ್ನು ನಾನು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು ಸನಿದಪ ಮಗರಿಸ ಊದಿದನು, ಸರಿಗಮ ಪದನಿಸ ಊದಿದನು ಸನಿದಪ ಮಗರಿಸ ಊದಿದನು, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ, ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ, ತುತ್ತೂರಿ ಊದುತ ಕೊಳದ ಬಳಿ, ತುತ್ತೂರಿ ಊದುತ ಕೊಳದ ಬಳಿ, ಕಸ್ತೂರಿ ನಡೆದನು ಸಂಜೆಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಪದನಿಸ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು, ಸರಿಗಮ ಪದನಿಸ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ನಮಸ್ತೆ. ಆತ್ಮೀಯ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಈ ಒಂದು ಬೇಸಿಗೆ ರಜದಲ್ಲಿ ತಮ್ಮ ಒಂದು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದರ ಕುರಿತು ನಮ್ಮ ತಿಂಗಳಾಂಗಳ ಬಳಗದ ಹಿರಿಯ ಸದಸ್ಯರು ಮತ್ತು ಕವಿಯಾಗಿರುವಂಥ ಶ್ರೀಯುತ GK ಕುಲಕರ್ಣಿ ಅವರು ತಮಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಇವತ್ತಿನ ತಿಂಗಳ ಅಂಗಳ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಎಲ್ಲ ಪಾಲಕರೇ, ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ನಿಮ್ಮದೆಲ್ಲ ಶಾಲೆ ಮುಗಿದಿದೆ. ಈಗ ಒಂಥರ ನಾವು ಮಜಾ ಅನ್ನುವಂಥದ್ದು ಬದುಕಬೇಕು ಅನ್ನುವಂಥ ಹೇಳ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಇದಕ್ಕಿಂತ ಮೊದಲು ಮಾತಾಡೋ ಹೇಳಿದರು, ನೀವೆಲ್ಲ ಹಳ್ಳಿಯಲ್ಲಿ ಯಾರ್ದಾರೆ ಮನೆಗೆ ಹೋಗುವಾಗ ಹಳ್ಳ ಕೊಳ್ಳ ನದಿ ಅಲ್ಲೆಲ್ಲ ಹೋಗಿ ಅಕಸ್ಮಾತ್ ಏನೋ ತೊಂದರೆ ಮಾಡ್ಕೋಬೇಡಿ. ಮೊದಲನೇದಾಗಿ ಈಜು ಕಲಿಯುವಂಥದ್ದು ಭಾಳ ಮುಖ್ಯ. ಸಾಧ್ಯ ಆದರೆ ಹಾಲಿಡೇಸ್ನಲ್ಲಿ, ಸೂಟಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಈಜು ಕಲಿಸಿ. ನಿಮ್ಮ 2 ವೀಲರ್ ಕಲಿಸುವಂಥ ಎಷ್ಟು ಮುಖ್ಯದನೋ ಅಷ್ಟು ಈಜು ಕಲಿಸು ಮುಖ್ಯದ. ನೀರು ಒಳಗಿನ ಆಳ ಎಷ್ಟು ಗೊತ್ತಾಗಲ್ಲ, ಈಜು ಬರೋರಿಗೆ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ಮಕ್ಕಳಿಗೆ ಈಜು ಕಲಿಸುವಂಥದ್ದು ಜೀವನದಲ್ಲಿ ಒಂದು ಲೈಫ್ ಸ್ಕಿಲ್ ಅಂತೇವೆ ನಾವು, ಅದಕ್ಕೆ ಅದು ಕಲಿಸುವಂಥದ್ದು ಭಾಳ ಮುಖ್ಯ. ಸ್ಕಿಲ್ ಅಂದ್ರೇನು? ಎಸ್ ಅನ್ನುವಂಥದ್ದು ಏನಿದೆಯಲ್ಲ ಭಾಳ ಮುಖ್ಯ. ಅದು ನಮಗೆ ನಾವು ಹೇಳ್ತಾ ಇದ್ದೇವೆ,
ಈ ಸ್ಕಿಲ್ ಇತ್ತಂತಂದರೆ ಯಾವುದಾದ್ರು ಮನುಷ್ಯ ಬದುಕಬಹುದು. ಎಂಥದ್ದು ಈಜುವಂಥ ಸ್ಕಿಲ್ ನಮಗೆ ಬಂತು ಅಂದರೆ ಎಂಥ ನದಿಯಲ್ಲಿ ಹೊಳ್ಳ ಕೊಳ್ಳ ಅಥವಾ ಎಲ್ಲರೂ ಬದುಕಬಹುದು. ಅದಕ್ಕೆ ಈಜು ಕಲೀರಿ. ಒಂದು ವೇಳೆ ಈಜು ಕಲೀಲಾರ ಇದ್ದಂಥ ಮಗು ಏನಾದರೂ ಬಿತ್ತು, ನೀರು ಕುಡಿದಿತ್ತು ಅಂದರೆ ಆ ಮಗುವನ್ನು ಎತ್ತಿ ಪ್ರಥಮೋಪಚಾರ ಮಾಡಂತ. ಏನು ಪ್ರಥಮೋಪಚಾರ ಮಾಡಬೇಕು? ಮಗುವನ್ನು ಮೊದಲು ಎತ್ತಿಕೊಂಡು ಸೈಡ್ ಮಲಗಿಸ್ರಿ. ಅದನ್ನು ಹೊಟ್ಟೆ ಮೇಲೆ ಅದಕ್ಕೆ ಪುಷ್ ಮಾಡಿ ಅದು ನೀರು ಬರ್ತದಲ್ಲ, ನೀರು ಬಂದು ಬಾಯಿ ಹೊರಗೆ ಒಂದು ಸೈಡಿಗೆ ಮಗು ಇರಬೇಕು. ನಂತರ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಹಾಗೆ ನೇರವಾಗಿ ಮಗುವನ್ನು ಬಾಯಿ ಮೇಲೆ ಮಾಡಿ ನೀವು ಮಾಡಿದರೆ ಅದೇ ನೀರು ಮಗು ಒಳಗೆ ನುಂಗಿ ಬಿಡ್ತದೆ. ನುಂಗಿ ಅದು ಚೋಕಾಗಿ ಮತ್ತೆ ಮಗು ಸಾಯುವಂಥ ಸಂದರ್ಭ ಇರ್ತದೆ. ಅದಕ್ಕೆ ಹಾಗೆ ಮಾಡಬಾರ್ದು. ಎರಡನೇದು, ಇನ್ನೊಂದು ಮಗುವಿನ ಬಗ್ಗೆ ಅವ್ರು ಹೇಳುವಾಗ, ನಿಮ್ಮ ಮಕ್ಕಳ ಬಗ್ಗೆ ಹೇಳುವಾಗ ಹಳ್ಳಿಗಳಲ್ಲಿ ಈ ವಿದ್ಯುತ್ತು ಶಾಕ್ ಹೊಡಿಸ್ಕೊಳ್ಳುವಂಥದ್ದು, ಖಂಡಿತವಾಗಿ ಚಪ್ಪಲ್ಗಳನ್ನು ಹಾಕ್ಕೊಂಡು ವಿದ್ಯುತ್ತನ್ನು ಮುಟ್ಟುವಂಥದ್ದಾಗಲಿ, ಲೈಟದ ಬಗ್ಗೆ ಮಾಡುವಂಥದ್ದಾಗಲಿ, ಅಕಸ್ಮಾತ್ ಯಾರಿಗಾರಿ ಶಾಕ್ ಹೊಡೆದಾಗ ನಾವು ಏನಾದರೂ ಮರದ ಮೇಲೆ ಕಟ್ಟಿಗೆಯಿಂದ ಅವ್ರನ್ನ ಬಿಡಿಸ್ಬೇಕು ಹೊರತು ನಮ್ಮಷ್ಟಕ್ಕೆ ನಾವೇ ಯಾವುದೋ ಉದ್ವೇಗದಿಂದ ಹೋಗಿ ಮಕ್ಕಳನ್ನು ಬಿಡಿಸ್ಲಿಕ್ಕೆ ಹೋದೆವು ಅಂದರೆ ನಾವು ಸಹಿತ ಏನಾಗ್ತವೆ, ಬೇರೆ ಮಕ್ಕಳು ಸಹಿತ ಶಾಕ್ ಹೊಡಿಸ್ಕೊಳ್ಳೋ ಸಂದರ್ಭ ತುಂಬ ಇರ್ತಾಯಿದೆ. ಅದಕ್ಕೆ ಆರೋಗ್ಯದ ಬಗ್ಗೆ ಎಷ್ಟೇ ಗಮನ ಹರಿಸುವಂಥದ್ದು ಭಾಳ ಮುಖ್ಯ ಇದೆ. ಈಗ ನಾವು ರಜೆಯನ್ನು ಎಂಜಾಯ್ ಮಾಡಬೇಕು ಅನ್ನೋ ಜೊತೆಗೆ ಆರೋಗ್ಯವನ್ನು ಗಳಿಸ್ಕೊಳ್ಬೇಕು, ಆರೋಗ್ಯ ರಕ್ಷಣೆ ಮಾಡ್ಕೊಳ್ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇರದಿದ್ದ ಜಗತ್ತಿನಲ್ಲಿ ಏನೂ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದಕ್ಕೆ ಈ ಹಿನ್ನೆಲೆ ಒಳಗೆ ನಾನು ನಿಮ್ಮ ಜೊತೆ ಕೆಲವು ವಿಷಯವನ್ನು ಮಾತಾಡುವಂಥದ್ದು ಏನಿದೆ ಅಂದರೆ, ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯ. ಈ ಬೇಸಿಗೆ ಅನ್ನುವಂಥದ್ದು ಏನಿದೆ, ಪರಿಸರ. ಈ ಪರಿಸರ ಏನು ಮಾಡುತ್ತೆ, ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಮಳೆ ಹೇಗೆ ಪ್ರಭಾವ ಬೀರುತ್ತೋ, ಚಳಿ ಹೇಗೆ ಪ್ರಭಾವ ಬೀರುತ್ತೋ ಹಾಗೆ ಬೇಸಿಗೆ ಪ್ರಭಾವ ಬೀರುತ್ತೆ. ಬೇಸಿಗೆ ಉಷ್ಣತೆಗೆ ಏನಾಗ್ತದೆ, ಮನುಷ್ಯ ಬಾಯಾರಿ ಬಿಡ್ತಾನೆ. ಮಕ್ಕಳು ಬಾಯಾರ್ತೀರಾ ನೀವು, ಎಲ್ಲಿ ಬೇಕಲ್ಲಿ ಬಾಯಾರಿಕೆಯನ್ನು ಹಿಂಗಸು ಸಲುವಾಗಿ ನೀರು ಕುಡಿತೀರಾ. ಆ ನೀರು ಕಲುಷಿತ ಆಗಿತ್ತು ಅಂದರೆ ವಾಂತಿ ಭೇದಿ ಆಗುವಂಥ ಸಂದರ್ಭ ತುಂಬ ಜಾಸ್ತಿ ಇದೆ. ಅದರ ಜೊತೆಗೆ ಏನಾಗ್ತದೆ, ಇನ್ನೊಂದು, ಈ ಹಣ್ಣುಗಳನ್ನು ಮಾರ್ಕೆಟ್ನಲ್ಲಿ ಹೆಚ್ಚಿಟ್ಟಿರ್ತಾರೆ. ಹೆಚ್ಚಿಟ್ಟ ಹಣ್ಣುಗಳ ಮೇಲೆ ಯಾವುದೋ ನೊಣಗಳು ಇನ್ನೇನೋ ಬಂದು ಧೂಳುಗಳ ಕೂಡ್ತಾವೆ. ಅಂಥ ಹಣ್ಣನ್ನು ನಾವು ಹಣ ಕೊಟ್ಟು ತೊಗೊಂಡೇವಂದರೆ ಹಣ ಕೊಟ್ಟು ಅನಾರೋಗ್ಯ ತೊಗೊಂಡಂಗೆ ಆಗ್ತಾಯಿದೆ. ಹೆಚ್ಚು ಇಟ್ಟಂಥದ್ದು ಮನೆಗೆ ತಂದು ಹೆಚ್ಚಿಕೊಂಡು ತಿಂದು ತೊಂದರೆ ಇಲ್ಲ. ಆದರೆ ಅಲ್ಲೇ ಹೆಚ್ಚಿಟ್ಟಿದ್ದನ್ನು ನಾವು ಒಂದು ರೂಪಾಯಿನೋ 2 ರೂಪಾಯಿ ಕೊಟ್ಟು ಹಣ್ಣನ್ನು ತಿಂದೇವಂದ್ರೆ ಆ ಹಣ್ಣಿನ ಜೊತೆ ಏನಾಗುತ್ತೆ ಅಂತ ರೋಗಾಣುಗಳು ದೇಹದಾಗ ಹೋಗಿ ವಾಂತಿ ಭೇದಿ ಆಗುವಂಥ ಸಂದರ್ಭ ತುಂಬ ಜಾಸ್ತಿ ಇದೆ ಬೇಸಿಗೆಯಲ್ಲಿ. ಇನ್ನೊಂದು ಏನಾಗಿರ್ತದೆ, ಈ ನೀರಿನೊಳಗಿರುವಂಥ ರೋಗಾಣುಗಳೇನಿರ್ತದೆ ಕಾನ್ಸಂಟ್ರೇಷನ್ ಆಗಿಬಿಟ್ಟಿರ್ತದೆ. ಅಂದರೆ ನೀರು ಕಡಿಮೆ ಆಗಿಬಿಟ್ಟಿರ್ತದಲ್ಲ, ನೀರು ಕಡಿಮೆ ಆಗೋದ್ರಿಂದ ರೋಗಾಣುಗಳದ್ದು ಸಾಂದ್ರತೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಂಥ ನೀರು ಕುಡಿದ್ರೂ ಸಹಿತ ಮಕ್ಕಳಿಗೆ ವಾಂತಿ ಭೇದಿ ಆಗುವಂಥ ತುಂಬ ಜಾಸ್ತಿ ಇದೆ. ಸೊ ಈ ಒಂದು ಇದ್ರ ಜೊತೆಗೆ ಈಗೆಲ್ಲ ಸುಗ್ಗಿ ಮುಗಿದಿದೆ. ಎಲ್ಲ ಕಡೆಗೆ ಜಾತ್ರೆಗಳು, ಸಂತೆಗಳು ನಡೀತಾ ಇದ್ದವು, ರಥೋತ್ಸವ ನಡೀತಾ ಇದ್ದವು. ಅಲ್ಲಿ ತಿಲ್ಲಿಕ್ಕಿಟ್ಟಂಥದ್ದು ತಿಂಡಿ ತಿನಿಸು, ಧೂಳು, ಅದ್ರ ಜೊತೆ ನಾವು ಕೆಲವೊಂದು ಕಡೆ ಹೋದಾಗ ಆ ಧೂಳನ್ನೇ ನೋಡ್ತಿರ್ತೇವೆ. ತಿಂಡಿಕ್ಕಿಂತ ಹೆಚ್ಚಿಗೆ ಧೂಳೇ ಕೂತ್ಕೊಂಡಾಗಿರ್ತದೆ. ಮಕ್ಕಳಿಗೆ ಅಟ್ರಾಕ್ಷನ್ನು, ಬೆಂಡು ಬತ್ತಾಸ, ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು. ಆದರೆ ಅದ್ರ ಮೇಲೆ ಒಂದು ಅರ್ಧ ಇಂಚ್ ಧೂಳು ಕೂತಿರ್ಬೋದು. ಅದಕ್ಕೆ ಅಂಥ ತಿಂಡಿ ತಿನ್ನುವಂಥದ್ದನ್ನು ನಾವು ಅವಾಯ್ಡ್ ಮಾಡುವಂಥದ್ದು, ಬಿಡುವಂಥದ್ದು. ಮಕ್ಕಳಿಗೆ ನೀವು ಹೇಳಬೇಕಾಗಿದೆ, ಅದನ್ನು ಮನೇಲಿ ಮಾಡಿಕೊಡ್ತೀನಿ ಕಣೋ, ನೀ ಅಲ್ಲಿ ತಿನ್ನಬೇಡ, ಯಾಕಂದರೆ ಅದನ್ನು ತಿನ್ನುವಂಥದ್ದು ರೋಗವನ್ನು ಮನೆ ತಂದಂಗೆ ಆಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಮಕ್ಕಳ ಆರೋಗ್ಯನ, ಯಾಕಂದರೆ ಮಕ್ಕಳ ಆರೋಗ್ಯದ ಮೇಲೆ ಜಗತ್ತು, ನಮ್ಮ ದೇಶ ನಿಂತಿದೆ. ಮಕ್ಕಳ ಪುಟ್ಟ ಹೆಜ್ಜೆಗಳ ಮೇಲೆ ಈ ದೇಶ ನಿಂತಿದೆ. ಆ ದೇಶದೊಳಗಿನವಿರುವಂಥ ಆರೋಗ್ಯ ಸರಿಯಾಗಿ ಇರಬೇಕಾಯ್ತಂದ್ರೆ ಈ ಬೇಸಿಗೆ ಕಾಲದಲ್ಲಿ ಏನು ರಜೆ ಬಿಟ್ಟಿದ್ದಾರೆ, ರಜೆಯಲ್ಲಿ ನಿಮ್ಮ ಆರೋಗ್ಯನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಕೆಲ ಜೀವನ ಕೌಶಲ್ಯಗಳಂತವ. ಆ ಜೀವನ ಕೌಶಲ್ಯಗಳು ಅಂದರೆ ಕಮ್ಯುನಿಕೇಷನ್ ಮಾಡೋದ್ರ ಬೇಕಾಗಲಿ ಅಥವಾ ಅನುಭೂತಿಯನ್ನು ಮಾಡುವಂಥ ಹತ್ತಾರು ಒಳ್ಳೆಯ ಜೀವನ ಕೌಶಲ್ಯಗಳನ್ನವ. ಈ ಕೌಶಲ್ಯನ ಕಲ್ತರೆ ನೀವು ಖಂಡಿತವಾಗಿ ಏನಾಗ್ತಾಯಿದೆ, ಈ ಬೇಸಿಗೆ ಅನ್ನುವಂಥದ್ದು ಸದುಪಯೋಗ ಆಗ್ತಾಯಿದೆ. ನಿಮ್ಮ ಆರೋಗ್ಯ ರಕ್ಷಣೆ ಆಗ್ತಾಯಿದೆ. ಆರೋಗ್ಯ ರಕ್ಷಣೆ ಮಾಡಿಕೊಂಡು ಮತ್ತೆ ಜೀವನಕ್ಕೆ ಏನದ ಪುನಶ್ಚೇತನದೊಂದಿಗೆ ನೀವು ಪುನಃ ಚೈತನ್ಯ ತಗೊಂಡು ನೀವು ಶಾಲೆಗೆ ಹೋಗ್ರಿ ಅನ್ನುವಂಥ ಒಂದು ಶುಭ ಹಾರೈಕೆಯೊಂದಿಗೆ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯರೇ, ಈಗ ನಮ್ಮ ನಡುವಿನ ಹಿರಿಯ ಲೇಖಕಿ, ಉಪನ್ಯಾಸಕಿ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಅವರಿಂದ ಕವನ ವಾಚನ. ಇಡೀ ವರ್ಷ ಅಧ್ಯಯನ ಮಾಡಿ ಸಾಕಾಗಿ ಪರೀಕ್ಷೆ ಬರೆದು ಈಗ ಅತ್ಯಂತ ಖುಷಿಯಿಂದ ಕಾಲ ಕಳೀತಿದ್ದಾರೆ ಮಕ್ಕಳ. ಈಗಾಗಲೇ ಸಾಕಷ್ಟು ಸಲಹೆಗಳನ್ನು ನೀವು ಪಡ್ಕೊಂಡ್ರ. ಅದ್ರ ಜೊತೆಗೆ ಮೊದಲೇ ಹೇಳಿದಾಗೆ ನಿಮ್ಮ ಅಜ್ಜಿ ಮನೆಗೋ, ತೋಟಕ್ಕೋ, ಮತ್ತೊಂದು ಊರಿಗೋ, ಹಳ್ಳಿಗೋ ಹೋಗಿ ಕಾಲ ಕಳೆಯೋ ಅಭ್ಯಾಸವನ್ನು ನೀವೊಂದು ರೂಢಿಸ್ಕೊಂಡ್ರೆ ಅದೊಂದು ನಿಮ್ಮ ಬದುಕಿನಲ್ಲಿ ಸಿಹಿ ನೆನಪಾಗಿ ಕೊನೆಯವರೆಗೂ ಕೂಡ ಉಳಿಬಲ್ದು. ಬಹುಶಃ ಈ ಒಂದು ಬಾಲ್ಯ, ಈ ಒಂದು ನೆನಪು ಬಹುಶಃ ಹಿಂದಿನ ಕವಿಗಳಲ್ಲಿ ಬಹಳಷ್ಟು ಇತ್ತು. ಬಹುಶಃ ನಮಗೂ ಸಿಕ್ತು. ಆದರೆ ಈಗಿನ ಯಾಂತ್ರೀಕೃತ ಯುಗದಲ್ಲಿ ಇದು ಸಿಗ್ತಾ ಇಲ್ಲ. ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ನೀವೆಲ್ಲರೂ ಯತ್ನಿಸ್ರಿ. ನಿಮ್ಮ ರಜೆ ಅತ್ಯಂತ ಮಧುರವಾಗಲಿ, ಸಂತೋಷಕರವಾಗಿರಲಿ. ಅಲ್ಲಿ ಯಾವ ದುಃಖಕರ ಘಟನೆಗಳು ಅವಕಾಶ ಇಲ್ಲದೆ ಇರಲಿ. ಈಗ ನಾನು ನಮ್ಮ ಹಿರಿಯ ಸಾಹಿತಿಗಳಾದಂಥ ವೆಂಕಟೇಶ ಮೂರ್ತಿಯವರ ಒಂದು ಮಕ್ಕಳಿಗೋಸ್ಕರ ಬರೆದಂಥ ಒಂದು ಪುಟ್ಟ ಕವನವನ್ನು ನಿಮ್ಮೆದುರು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು. ಅಮ್ಮ ಅಮ್ಮ ನಮ್ಮ ತೋಳಿಗೆ ರೆಕ್ಕೆ ಹಚ್ಚು. ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು. ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು.
ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ, ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ, ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳೆ, ಜಿಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳೆ, ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ, ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ, ಕೇಳುತ್ತೇವೆ ಯಾರೂ ಕೇಳದ ಚುಕ್ಕಿ ಹಾಡೋ ಹಾಡ, ಕೇಳುತ್ತೇವೆ ಯಾರೂ ಕೇಳದ ಚುಕ್ಕಿ ಹಾಡೋ ಹಾಡ, ತಿಂಗಳೂರಿನ ಅಂಗಳ ಸೇರಿ ಬೆಳ್ಳಿ ಮೊಲವನ್ನು ನೋಡಿ ಹಿಡಿಯುತ್ತೇವೆ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ, ಹಿಡಿಯುತ್ತೇವೆ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ, ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬ ಮುತ್ತು, ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು, ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬ ಮುತ್ತು, ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು. ಒಂದು ಅತ್ಯಂತ ಸುಂದರವಾದ ಕಾಲ್ಪನಿಕ ಚಂದ್ರನ ಬಗ್ಗೆ ಅವರು ಕಟ್ಟಿಕೊಟ್ಟಂಥ ಒಂದು ಸುಂದರ ಕವನ. ಹಾಗೆಯೇ ನಮ್ಮ ರಸಋಷಿ, ಹಿರಿಯ ಕವಿ, ಕನ್ನಡದ ಅತ್ಯಂತ ಶ್ರೇಷ್ಠ ಕವಿಯಾದಂಥ ನಮ್ಮ ಕುವೆಂಪುರವರ ಒಂದು ಪುಟ್ಟ ಕವನ. ಅದರಲ್ಲಿ ಒಡವೆಗಳು ನನಗೆ ಬೇಡಮ್ಮ, ನನಗೆ ಏಕೆ ಬೇಕು ಒಡವೆ, ನನಗೆ ಕೇವಲ ನನಗೆ ಆಟಕ್ಕೆ ಪಾಠಕ್ಕೆ ಮಾತ್ರ ಅವಕಾಶ ಮಾಡಿಕೊಡು ಅಂತ ಕೇಳ್ಕೊಳ್ಳುವಂಥ ಒಂದು ಪುಟ್ಟ ಕವನ. ಚಿನ್ನದ ಒಡವೆಗಳು ಏತಕ್ಕೆ ಅಮ್ಮ, ತೊಂದರೆ ಕೊಡುವವು ಬೇಡಮ್ಮ, ಬಣ್ಣದ ಬಟ್ಟೆಗಳು ಏತಕ್ಕೆ ಅಮ್ಮ, ಮಣ್ಣಿನೊಳು ಆಡಲು ಬಿಡವಮ್ಮ, ಚಂದಕ್ಕೆ ಚಂದಕ್ಕೆ ಎನ್ನುವೆಯಮ್ಮ, ಚಂದವು ಯಾರಿಗೆ ಹೇಳಮ್ಮ, ಚಂದಕ್ಕೆ ಚಂದಕ್ಕೆ ಎನ್ನುವೆಯಮ್ಮ, ಚಂದವು ಯಾರಿಗೆ ಹೇಳಮ್ಮ, ನೋಡುವವರಿಗದು ಚಂದವೋ ಚಂದ, ಆಡುವ ಎನಗಿದು ಬಲು ಬಂಧ, ನೋಡುವವರಿಗಿದು ಚಂದವೋ ಚಂದ, ಆಡುವ ಎನಗಿದು ಬಲು ಬಂಧ, ನನ್ನೀ ಶಿಶುತನ ನಿನ್ನೀ ತಾಯ್ತನ ಎರಡೇ ಒಡವೆಗಳು ಸಾಕಮ್ಮ, ನನ್ನೀ ಶಿಶುತನ ನಿನ್ನೀ ತಾಯ್ತನ ಎರಡೇ ಒಡವೆಗಳು ಸಾಕಮ್ಮ, ನಾ ನಿನಗೊಡವೆಯೋ ನೀ ನನಗೊಡವೆಯೋ, ಬೇರೆಯ ಒಡವೆಗಳು ಏತಕ್ಕೆ ಅಮ್ಮ, ನಾ ನಿನಗೊಡವೆಯೋ ನೀ ನನಗೊಡವೆಯೋ, ಬೇರೆಯ ಒಡವೆಗಳು ಏತಕ್ಕೆ ಅಮ್ಮ, ಪುಟ್ಟ ಮಗು ಅಮ್ಮನ ಹತ್ರ ನಿನ್ನ ಒಡವೆ ಬೇಡ, ನಿನ್ನ ಪ್ರೀತಿ, ವಿಶ್ವಾಸ, ಆನಂದ, ಆಟ ಇಷ್ಟೇ ಸಾಕು ಅಂತ ಹೇಳ್ಕೊಳ್ಬಲ್ಲಂಥ ಒಂದು ಕವನ. ಇವತ್ತು ಕವನವನ್ನು ವಾಚನ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇದೀಗ ನಮ್ಮ ತಿಂಗಳಾಂಗಳ ಬಳಗದ ಮತ್ತೋರ್ವ ಸದಸ್ಯರಾಗಿರುವಂಥ